ಇತ್ತೀಚೆಗೆ ಒಂದು ದೊಡ್ಡ ವಿಷಯ ಆಗ್ತಾ ಇರೋದು ಯಶ್ ಬಗ್ಗೆ. ಈಗ ಮಾತಾಡ್ತಿರೋದು ಟಾಕ್ಸಿಕ್ ಟ್ರೈಲರ್ ಬಗ್ಗೆ. ರಾಮಾಯಣದ ಟ್ರೈಲರ್ ರಿಲೀಸ್ ಆಗಿ ಇನ್ನು ಒಂದು ತಿಂಗಳು ಕೂಡ ಆಗಿಲ್ಲ, ಆಗ್ಲೇ ಹೊಸ ಸುದ್ದಿ ಯಶ್ ಕಡೆದು ಟಾಕ್ಸಿಕ್ ಇಂದ. ಸೊ ಹಾಗಾದ್ರೆ ತಡ ಮಾಡ್ದೇನೆ ಇನ್ನ ಕಂಟೆಂಟ್ ಕಡೆ ಹೋಗ್ಬಿಡೋಣ, ಬನ್ನಿ. ವೆಲ್ಕಮ್ ಬ್ಯಾಕ್ ಟು ಬಸ್ ಬ್ರೋ, ಇದು ಚೇತನ್. ಇವತ್ತಿನ ಕಂಟೆಂಟ್ ಟಾಕ್ಸಿಕ್ ಟ್ರೇಲರ್ ರಿವ್ಯೂ. ಇದನ್ನ ಇನ್ ಡೀಟೇಲ್ ರಿವ್ಯೂ ಅನ್ನೋದಕ್ಕಿಂತ ಫಸ್ಟ್ ಸೈಟ್ಗೆ ಏನು ಕಾಣುತ್ತೆ ಅದು, ಮೊದಲನೇದಾಗಿ ಮೇನ್ ವಿಷಯಗಳು ಏನಿದೆ ಅದು ನೋಡ್ಕೊಂಡು ಹೋಗ್ಬಿಡೋಣ. ಗೊತ್ತಿರೋ ಹಾಗೆ ಯಾರ್ಯಾರು ನಟಿಸ್ತಾ ಇದ್ದಾರೆ, ಯಾರು ಡೈರೆಕ್ಷನ್ ಮಾಡ್ತಿದ್ದಾರೆ ಹೇಳೋ ಅವಶ್ಯಕತೆನೇ ಇಲ್ಲ. ಬಟ್ ಸ್ಟಿಲ್ ಎರಡು ಹೆಸರು ತಗೊಳ್ಳೋಣ, ಒಂದು ಯಶ್ ಹಾಗೆ ಗೀತು ಮೋಹನ್ ದಾಸ್. ಇನ್ನ ಶುರು ಮಾಡೋಣ. ಮಾನ್ಸ್ಟರ್ ಮೈಂಡ್ ಪ್ರೊಡಕ್ಷನ್ ಅಥವಾ ಕ್ರಿಯೇಷನ್ ಏನಿದೆ ಅಲ್ಲಿಂದ ಬರ್ತಾ ಇರೋದು ಲಯನ್ಸ್ ಗೇಟ್ ಅವರು ಅಸೋಸಿಯೇಷನ್ ಆಗಿದ್ದಾರೆ. ಅಂದ್ರೆ ಬಿಗ್ ಪಿಕ್ಚರ್ ಎಲ್ಲ ಕಡೆ ಥಿಯೇಟರ್ಗಳ ಪ್ರಾಬ್ಲಮ್ ಇರೋದಿಲ್ಲ, ಇಂಟರ್ನ್ಯಾಷನಲಿ ಕೂಡ. ಹಾಗೆ ಮೇನ್ ಆಗಿ KVN ಪ್ರೊಡಕ್ಷನ್ಸ್ ಇರೋದು. ಲಯನ್ಸ್ ಗೇಟ್ OTT ಬರುತ್ತಾ ಗೊತ್ತಿಲ್ಲ, ಇದು ಅಸೋಸಿಯೇಷನ್ ಅಷ್ಟೇ, ಥಿಯೇಟರ್ಗೆ ಮಾತ್ರ ಆಗಿರ್ಬೋದು. ಮೊದಲನೇ ಸೀನಲ್ಲೇ ಒಂದು ಮಗು ಅಳ್ತಾ ಇರುತ್ತೆ, ಸಾರಿ ಕೇಳ್ತಾ ಇರುತ್ತೆ. ಆ ಮಗುಗೆ ಶೂಟ್ ಮಾಡೋ ಥರ ತೋರಿಸ್ತಾರೆ. ಬಟ್ ಆ ಮಗುಗೆ ಶೂಟ್ ಮಾಡಿರ್ತಾನ ಗೊತ್ತಿಲ್ಲ. ಅವ್ರ ಅಪ್ಪಂದು ಅಥವಾ ಮಗಂದು ವಯಸ್ಸಾಗಿರೋಂಥ ಒಂದು ಕ್ಯಾರೆಕ್ಟರ್ ಜೊತೆಗೆ ಯಂಗ್ ಆಗಿದ್ದಾಗ ಒಂದು ಕ್ಯಾರೆಕ್ಟರ್. ಈ ಟ್ರೈಲರ್ಲಿ ಯಂಗಾಗಿ ಕಾಣಿಸೋದು ಟಿಕೆಟ್, ಅಂದ್ರೆ ರಾಯನ ಮಗ. ಫಸ್ಟ್ ಒಂದು ಮಗು ಶಾಟ್ ಏನಿದೆ ಅದು ಜೋಕರ್ ಫಿಲಮ್ಗೆ ರೆಫರೆನ್ಸ್ ತರ ಇದೆ. ಸರ್ಕಸ್ ಇದೆ, KR ಅಡ್ವಾಣಿ ಅಲ್ಲಿ ಕಾಣಿಸ್ಕೊಳ್ತಾರೆ ಒಂದು ಒಳ್ಳೆ ಡೈಲಾಗ್ ಜೊತೆ. ಓಪನಿಂಗ್ಗೆ ಸಕ್ಕದಾಗಿದೆ ಈ ಮೂವಿದು, ಎಡಿಟಿಂಗ್ ಸಕ್ಕದಾಗಿ ಬಂದಿದೆ. ಯಾರು ತನ್ನ ಮಗನೂ ನೋಡೋಕೆ ಇಷ್ಟ ಇಲ್ಲ ಅಂತ ಹೇಳ್ತಿದ್ದಾಳೆ ಇಲ್ಲಿ KR ಗೊತ್ತಿಲ್ಲ. ತುಂಬಾ ಕೊಲೆಗಳು ತೋರಿಸ್ತಾರೆ, ಚುಚ್ಚೋ ತೋರಿಸ್ತಾರೆ. ಒಂದು ರೀತಿ ಇದು A ಸರ್ಟಿಫಿಕೇಟ್ ಬರುತ್ತಾ ಅಂತ ಅನ್ಸುತ್ತೆ. ಚಿಕ್ಕ ವಯಸ್ಸಿನ ನಯನ್ತಾರ ಕೂಡ ಕಾಣಿಸ್ಬೋದು, ಅಂದ್ರೆ ಕ್ಯಾರೆಕ್ಟರ್ ಅಲ್ಲಿಗೆ ಸಿಮಿಲರ್ ಆಗಿ ಕಟ್ ಆಗುತ್ತೆ. ಒಂದು ಹುಡುಗಿನ ತೋರಿಸಿ ನೆಕ್ಸ್ಟ್ ನಯನ್ತಾರಾಗೆ ಕಟ್ ಆಗುತ್ತೆ. ಸೊ ಅದೇ ಹುಡುಗಿ ದೊಡ್ಡೋಳಾದ್ಮೇಲೆ ನಯನ್ತಾರ ಅಂತ ಅನ್ಸುತ್ತೆ. ನಯನ್ತಾರಾಗ ಏನ್ ಆಸೆ, ಯಶ್ ಇಡೀ ಒಂದು ಇದನ್ನೇ ಆಳ್ಬೇಕು ಅಂತ. ಅದು ಆಗುತ್ತಾ? ಟಾಕ್ಸಿಕ್ ನೋಡ್ಬೇಕು. ಅದು ಫೇರಿ ಟೈಲ್ ಫಾರ್ ಗ್ರೋನ್ ಅಪ್ಸ್ ಅನ್ನೋದೇನಿದೆ, ಗ್ರೋನ್ ಅಪ್ಸ್ಗೊಂದು ಆಸೆ ಇರುತ್ತೆ, ಅಥವಾ ಬೆಳೆಯುವಂಥ ಸ್ಟೇಜಲ್ಲಿ ಒಂದು ಆಸೆ ಇರುತ್ತೆ, ಎಲ್ಲ ನನ್ನ ಕೈಲಿ ಇರಬೇಕು ಅಂತ. ಅದೆಲ್ಲ ಕೂಡ ಇಲ್ಲಿ ಕಾಣಿಸುತ್ತೆ ಈ ಟ್ರೈಲರ್ನಲ್ಲಿ. ಒಬ್ಬ ರಿಚ್ ಪರ್ಸನ್ ಅಂತ ಅನ್ಸುತ್ತೆ. ಅವ್ನು ಬರ್ತಾನೆ, ಕೇಳ್ತಾನೆ ಏನು ಬೇಕು ನಿಂಗೆ ಅಥವಾ ಏನು ಕೊನೆ ಆಸೆ ಅಂತ. ಆಗ ಇಲ್ಲಿರೋವಂಥ ಕ್ಯಾರೆಕ್ಟರ್ ಹೇಳೋದು ಅವನ ತಮ್ಮನ್ನ ಸಾಯಿಸ್ಬೇಕು ಅನ್ನೋ ಮ್ಯಾಟರ್. ನನ್ನ ತಮ್ಮ ಯಾರು, ಯಾಕೆ ಸಾಯಿಸ್ಬೇಕು, ಇದು ಕೂಡ ಒಂದು ಪ್ರಶ್ನೆಯಾಗಿ ಉಳ್ಕೊಳತ್ತೆ. ಇಲ್ಲಿ ಟಿಕೆಟ್ ಕ್ಯಾರೆಕ್ಟರ್ ಯಂಗ್ ಯಶ್ ಅಥವಾ ಯಶ್ ಇದೇನಿದೆ ರಾಯನ್ ಮಗ ಅನ್ಸುತ್ತೆ. ತುಂಬಾ ಸಕ್ಕತ್ತಾಗಿ ಕಾಣಿಸ್ತಾ ಇರೋದು. ಬಿಲ್ಡ್ ಚೆನ್ನಾಗಿದೆ, ಒಂದು ಚಿಕ್ಕ ಚಿಕ್ಕ ಡೀಟೇಲಿಂಗ್ ಕೂಡ ಸಕ್ಕತ್ತಾಗಿ ಬಂದಿದೆ ಈ ಟ್ರೈಲರ್ನಲ್ಲಿ. ಅದು ಬೆಂಕಿ ಹಚ್ಕೊಳ್ಳೋದ್ರಿಂದ ಆಗಿರ್ಬೋದು. ಮುಂಚೆ ಬಂದಿರೋ ಟೀಸರ್ಗಳೇನಿತ್ತು ಅದಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ಇದೊಂಥರ ಸ್ಟ್ಯಾಂಡರ್ಡ್ ಆಗಿ ಬಂದಿದೆ. ಒಂದ ಎಷ್ಟು ತಗತ್ಯಾ ಅಂತ ಕೇಳೋ ರೀತಿ ಆಗಿರ್ಬೋದು, ಅದ್ರ ನೆಕ್ಸ್ಟ್ ಸೀನ್ ಬಾಂಬ್ ಬ್ಲಾಸ್ಟ್ ಆಗಿರ್ಬೋದು, ಅದ್ರ ನೆಕ್ಸ್ಟ್ ಕಾಣಿಸ್ಕೊಳ್ಳೋಂಥ ರುಕ್ಮಿಣಿ ವಸಂತ ಆಗಿರ್ಬೋದು, ಎಲ್ಲ ಕೂಡ ಸಖತ್ತಾಗಿ ಅಲೈನ್ ಆಗಿದೆ ಟ್ರೈಲರ್ನಲ್ಲಿ. ಇಲ್ಲಿ ಸಖತ್ತಾಗಿ ಇಂಗ್ಲೀಷ್ ಮಾತಾಡೋದು ಕೇಳಿಸೋದು, ಅಂದರೆ ಆ ಸ್ಟೈಲಲ್ಲೇ ಮಾತಾಡೋದು ರುಕ್ಮಿಣಿ ವಸಂತ್. ತುಂಬ ಬ್ಲಡ್ ಶೆಡ್ ಇರೋವಂಥ ಒಂದು ಮೂವಿ ಅಂತ ಗೊತ್ತಾಗುತ್ತೆ ಈ ಟ್ರೈಲರ್ ನೋಡಿದ್ರೆ. ನನಗೆ ಬೆಸ್ಟ್ ಅಂತ ಅನಿಸಿದ್ದು KR ಅಡ್ವಾಣಿಯ ಒಂದು ಆ್ಯಕ್ಟಿಂಗಲ್ಲಿದೆ. ವಾಯ್ಸಲ್ಲಿ ನಗೋ ಅಂಥದ್ದಿದೆ, ವಾಯ್ಸ್ ಅಲ್ಲ ಏರಲ್ಲಿ ನಗೋ ಅಂಥದ್ದಿದೆ. ಸಿಕ್ಕಾಪಟ್ಟೆ ಇಷ್ಟ ಆದಂಥದ್ದು ಗೋಲ್ಡನ್ ಮೂಮೆಂಟ್ ಥರ ಕಾಣಿಸಿದ್ದು KR ಅಡ್ವಾಣಿಯ ಕೆಲವೊಂದು 2 ಸೀನ್ಗಳು. ಟ್ರೈಲರ್ನೇ 4 ನಿಮಿಷ ಬಿಟ್ಟಿರ್ಬೇಕಾದ್ರೆ, ಆಲ್ಮೋಸ್ಟ್ 5 ನಿಮಿಷ ಬಿಟ್ಟಿರ್ಬೇಕಾದ್ರೆ ಮೂವಿ ಯಾವ ಲೆವೆಲ್ಗಿರ್ಬೋದು, ಯಾವ ಲೆವೆಲ್ ಕಾನ್ಫಿಡೆನ್ಸ್ ಇರ್ಬೋದು ಲೆಕ್ಕ ಹಾಕೊಳ್ಳಿ. ಹಲೋ ಡ್ಯಾಡಿ ಅದು ಕೂಡ ಆಗಿರ್ಬೋದು. ಆ ಇಂಟ್ರೊಡಕ್ಷನಿಂದಾನೇ ಸ್ಟಾರ್ಟ್ ಆಗೋದು ಟಿಕೆಟ್ ಕ್ಯಾರೆಕ್ಟರ್ ಸಖತ್ತಾಗಿದೆ, ಸಖತ್ ಬಿಲ್ಡಪ್. ಬಬ್ರು ವಾಹನ ರೆಫರೆನ್ಸ್ ಕೂಡ ಕಾಣಿಸುತ್ತೆ. ಆ ರೀತಿಯ ಕೆಲವೊಂದು ಡೈಲಾಗ್ಸ್ ಕೇಳಿಸುತ್ತೆ. ವಾಯ್ಸ್ ಮಾಡ್ಯುಲೇಷನ್ ಕೂಡ ಅಥವಾ ಒಂದು ಎಫೆಕ್ಟ್ಸ್ ಕೂಡ ಆ ಥರ ಹಾಕಿದ್ದಾರೆ. ಚಾಪಿ ಅನ್ಸುತ್ತೆ ಆ ಡೈಲಾಗ್ ಕೂಡ. ಆ ಡೈಲಾಗಲ್ಲಿರೋ ಶಾರ್ಟ್ ಕೂಡ ಸಖತ್ತಾಗಿದೆ. ಜೋಕರ್ ಹಾಗೆ ಬಬ್ರುವಾನ ರೆಫರೆನ್ಸ್ ನಂಗೆ ತುಂಬ ಸಖತ್, ಒಂಥರ ನೆಕ್ಸ್ಟ್ ಲೆವೆಲ್ ಅಂತ ಅನ್ನಿಸ್ತು. ಆಗಸ್ಟ್ 26ಕ್ಕೆ ರಿಲೀಸ್ ಆಗ್ತಾ ಇದೆ. ಒಂದು ಗ್ರ್ಯಾಂಡ್ ಆಗಿ ತಯಾರಾಗ್ತಿರೋಂಥ ಮೂವಿ. ಹೈ CGI ಕೂಡ ಇದೆ, ಯೂಸೇಜ್ ಇದೆ ಅಂತ ಗೊತ್ತಾಗುತ್ತೆ. ಪ್ರತಿಯೊಬ್ಬರದ್ದು ಬೆಸ್ಟ್ ಆಫ್ ಬೆಸ್ಟ್ ಆ್ಯಕ್ಟಿಂಗ್ ಇಲ್ಲಿರುತ್ತೆ. ಆ್ಯಂಡ್ ಎಸ್ಪೆಷಲಿ ಯಶ್ನ ಈ ಥರ ಒಂದು ಕ್ಯಾರೆಕ್ಟರ್ನಲ್ಲಿ ಈ ಥರ ಒಂದು ಡೈವರ್ಸ್ ಆಗಿರುವಂಥ ಎಮೋಷನ್ಸ್ ಆಗಿರ್ಬೋದು, ಆ್ಯಕ್ಟಿಂಗ್ ಸ್ಕಿಲ್ಸ್ ಏನಿದೆ ಇಲ್ಲೇ ಆಚೆ ಬರ್ತಾ ಇರೋದು ಅಂತ ಅನಿಸುತ್ತೆ. ಇಷ್ಟು ವರ್ಷ ಇಷ್ಟು ಕೆರಿಯರ್ನಲ್ಲಿ ಇದೇ ಫಸ್ಟ್ ಟೈಮ್ ಇಷ್ಟು ಗ್ರ್ಯಾಂಡಾಗಿ ಇಷ್ಟು ಎಕ್ಸ್ಪ್ಲೋರ್ ಮಾಡೋಕ್ಕೆ ಸಿಕ್ಕಿರೋದು ಯಶ್ಗೆ.
ಅದು ತುಂಬ ಖುಷಿಯಾಗಿರೋ ಮ್ಯಾಟರು ಪ್ರತಿಯೊಬ್ಬರಿಗೂ. ಅಂಥ ಅವಕಾಶಗಳು ಅವರೇ ಸೃಷ್ಟಿ ಮಾಡ್ಕೊಬೇಕು ಅನ್ನೋದು ಸತ್ಯ. ಇದನ್ನೇ ಮಾಡಕ್ಕೆ ಹೊರಟಿದ್ದು ಧನಂಜಯ್ ಕೂಡ. ಒಂದು ಕಾಲದಲ್ಲಿ ಎಲ್ಲರೂ ಕೂಡ ಮಾಡ್ಕೊಂಬಂದಿದ್ದಾರೆ. ಈಗ ಯಶ್ ಕೂಡ ಒಂದು ಅವ್ರದ್ದೇ ಆದಂಥ ಒಂದು ಆ್ಯಕ್ಟಿಂಗ್ ಸ್ಕಿಲ್ಸ್ನ ತೋರಿಸೋವಂಥ ಒಂದು ಸ್ಟೇಜ್ನ ಅವರೇ ಕ್ರಿಯೇಟ್ ಮಾಡಿಕೊಂಡು ಆ ಸ್ಟೇಜ್ ಮೇಲೆ ನಿಂತಿರೋವಂಥದ್ದು ಯಶ್. ಗೀತು ಮೋಹನ್ ದಾಸ್ದು ಆರ್ಟ್ ಫಿಲಮ್ಸ್ಗಳು ತುಂಬ ಜಾಸ್ತಿ ಅದೇ ಸ್ಟೈಲ್ನ ಇಲ್ಲೂ ಕೂಡ ಸ್ವಲ್ಪ ತೊಗೊಂಬಂದಿದ್ದಾರೆ. ಬಟ್ ಕಮರ್ಷಿಯಲ್ ಆಗಿ ತೊಗೊಂಬಂದಿದ್ದಾರೆ, ಕಮರ್ಷಿಯಲ್ ಆಗಿ ಕಾಣಿಸ್ತಾ ಇದೆ. ಕ್ಲಾಸ್ ಕೂಡ ಇದೆ, ಮಾಸ್ ಕೂಡ ಇದೆ. ಸ್ಟೈಲ್ ಓವರ್ ಸಬ್ಸ್ಟೆನ್ಸ್ ಅಂತ ಕೆಲವರು ಹೇಳ್ಬೋದು. ಇಷ್ಟು ದೊಡ್ಡ ಟ್ರೇಲರ್ ಏನು ಅರ್ಥ ಆಗದಿರೋ ಕಾರಣಕ್ಕೆ ಅವ್ರು ಹೇಳ್ಬೋದು, ಅಥವಾ ಇಷ್ಟು ಗ್ರ್ಯಾಂಡ್ ಆಗಿ ತೋರಿಸಿರೋದಕ್ಕೆ ಕೆಲವರು ಹೇಳ್ಬೋದು. ಬಟ್ ಆದರೆ ನಮಗೆ ಗೊತ್ತು ಇದು KGF ಅಲ್ಲ, KGFಗೂ ಮೀರಿದ್ದು. ಇದು KGFನ ಮೀರಿ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಟ್ಟಿದ್ದಾರೆ. ಇದು ಯಾವುದೇ ರೀತಿಯಾಗಿ KGFನ ರೀಕ್ರಿಯೇಟ್ ಮಾಡೋದಾಗಲಿ, KGF ನೆಕ್ಸ್ಟ್ ಲೆವೆಲ್ ಮಾಡೋದಾಗಲಿ ಅಲ್ಲ. ಇದು ಡಿಫ್ರೆಂಟ್, ಇದು ಬೇರೆನೆ. ಇದರ ಸ್ಕೇಲ್ ಬೇರೆ, ಇದರ ಕಥೆನೇ ಬೇರೆ. ಕತೆ ಇಲ್ಲದೆ ಇದ್ದರೆ, ಸಬ್ಸ್ಟೆನ್ಸ್ ಇಲ್ಲದೆ ಹೋದರೆ ಯಶ್ ಒಪ್ಕೊಳ್ಳಲ್ಲ ಅನ್ನೋದು ನಮಗೆಲ್ಲರಿಗೂ ಗೊತ್ತು. ಯಶ್ ಮೂವಿಗಳು ಯಾರು ನೋಡ್ಕೊಂಬಂದಿರೋ ಜಾಸ್ತಿ ಕನ್ನಡದವರು ಗೊತ್ತು ಯಶ್ ಯಾವ ರೀತಿಯ ಸಬ್ಜೆಕ್ಟ್ನ ತೊಗೊಂಡು ಮಾಡ್ತಾ ಇರೋದು ಈಗ ಕಳೆದ 10 ವರ್ಷದಿಂದ ಅಂತ. ಸ್ಟೈಲ್ ಓವರ್ ಸಬ್ಸ್ಟೆನ್ಸ್ ಅನ್ನೋದು ಈ ಸಿನಿಮಾಗೆ ಮ್ಯಾಟರ್ ಅಲ್ಲ. ಸ್ಟೈಲ್ ಪ್ಲಸ್ ಸಬ್ಸ್ಟೆನ್ಸ್ ಅನ್ನೋದೇ ಮ್ಯಾಟರ್. ಇನ್ನು ಬ್ಯಾಕ್ಗ್ರೌಂಡ್ ಸ್ಕೋರ್ ಬಗ್ಗೆ ಬರೋದಾದರೆ ಚೆನ್ನಾಗಿದೆ, ಬಟ್ ಯಾವುದು ಕೂಡ ಕ್ಯಾಪ್ಟಿವೇಟಿಂಗ್ ಆಗಿ ಕೇಳಿಸ್ತಿಲ್ಲ. ಇದುವರೆಗೂ ಬಂದಿರೋಂಥ ಸಾಂಗ್ಸ್ ಕೂಡ ಅಷ್ಟೇ. ತಬಾಹಿಯ ರೆಫರೆನ್ಸ್ ಇದರಲ್ಲಿ ತುಂಬ ಯೂಸ್ ಆಗಿದೆ. ಅದು ಬಿಟ್ಟು ಇನ್ನು ಕೆಲವೊಂದು ಯೂಸ್ ಆಗ್ಬೋದಿತ್ತು. ಇನ್ನೂ ಅಟ್ರಾಕ್ಟಿವ್ ಆಗಿರೋಂಥ ಅಥವಾ ತುಂಬ ಕೇಳಿದ ತಕ್ಷಣ ಅದನ್ನು ಗುನ್ಗುವಂಥ ಒಂದು ಸ್ವಲ್ಪ ಫಾಸ್ಟ್ ಆಗಿರೋವಂಥದ್ದು ಬೇರೆ ಹಳೆ ಸಿನಿಮಾಗಳಲ್ಲಿ ಏನಿತ್ತು ಅದನ್ನು ಸ್ವಲ್ಪ ಇಲ್ಲಿ ತರಬೇಕಿತ್ತು ಅಂತ ಅನ್ನಿಸ್ತು. ರವಿ ಬಸರೂರ್, ವಿಶಾಲ್ ಮಿಶ್ರಾ, ತನಿಷ್ಕ್ ಬಗ್ಚಿ ಇವರಿಷ್ಟು ಜನ ಮ್ಯೂಸಿಕ್ ಮಾಡ್ತಾ ಇರೋದು. ಬ್ಯಾಕ್ಗ್ರೌಂಡ್ ಸ್ಕೋರ್, ಮಿಕ್ಸಿಂಗ್ ಜೊತೆಗೆ ಸ್ಟೈಲ್ ಆಫ್ ಮ್ಯೂಸಿಕ್ ಏನಿದೆ ಅದು ತುಂಬ ಡಿಫ್ರೆಂಟ್ ಆಗಿದೆ, ಸಕ್ಕತ್ತಾಗಿದೆ, ನೆಕ್ಸ್ಟ್ ಲೆವೆಲ್ ಇದೆ. ಆದರೆ ನನಗೆ ಬೇಕಾಗಿದ್ದು ಸಾಂಗ್ಸ್ ಸಕ್ಕತ್ತಾಗಿರಬೇಕಿತ್ತು, ನೆಕ್ಸ್ಟ್ ಲೆವೆಲ್ ಇರಬೇಕಿತ್ತು. ಅದು ಎಲ್ಲಾದರೂ ಮಿಸ್ ಹೊಡಿಯುತ್ತಾ ನೋಡಬೇಕು. ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ. ಹಾಗೆ ಈ ಸಿನಿಮಾದ ಟ್ರೇಲರ್ ನೋಡಿದರೆ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಕೂಡ ಮುಕ್ತವಾಗಿ ಹಂಚ್ಕೊಳ್ಳಿ. ಕಮೆಂಟ್ ಸೆಕ್ಷನ್ ಓಪನ್ ಇರುತ್ತೆ. Daddy's home.